ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಒಂದು ವಿಷಾದದ ಸಂಗತಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಇದಕ್ಕಿಂತ ಮುಂಚೆ ನಾನು ಕೂಡ ವಿಡಿಯೋ ಮಾಡಿದ್ದೆ. ನೋಡಿ, ಯಾರೇ ಆಗಲಿ ಪ್ರವಾಸಿಗರು ಬರಬೇಕಾದ್ರೆ ತುಂಬ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಅಂತ. ಯಾಕೆಂದರೆ ಕುಟುಂಬದ ಜೊತೆ ಬಂದಿರ್ತೀರಿ. ಬಟ್ ಆದರೆ ಶ್ರೀನಂದ ಪಾಲಕ್ಕಾಡ್, ಕೇರಳದ ಪಾಲಕ್ಕಾಡ್ನ ಯುವತಿ, ಕರ್ನಾಟಕದ ಚಿಕ್ಕಮಗಳೂರಿನ ಒಂದು ಪ್ರೇಕ್ಷಣೀಯ ಸ್ಥಳವನ್ನು ನೋಡಲಿಕ್ಕೆ ಬಂದಂಥ ಕುಟುಂಬದ ಮಗಳು. ಆದರೆ ಇವತ್ತು ಆಕೆ ಬರ್ತಾಳೆ ಅಂತ ಎಲ್ಲೋ ಒಂದು ಕಡೆ ಒಂದು ನಿರೀಕ್ಷೆ ಇತ್ತು, ಅವ್ರ ಕುಟುಂಬದವ್ರ ಪ್ರಾರ್ಥನೆ ಇತ್ತು. ಬಹಳಷ್ಟು ಜನರು ಆ ಹೆಣ್ಣು ಮಗಳಿಗೆ ಏನೂ ಆಗದೇ ಇರಲಪ್ಪ ಅಂತ. ಯಾಕೆಂದರೆ ನೀವು ಚಿಕ್ಕ ವಯಸ್ಸು 10ನೇ ತರಗತಿ ಪರೀಕ್ಷೆಯನ್ನು ಬರೆದು ಫ್ಯಾಮಿಲಿ ಜೊತೆಗೆ ಪ್ರವಾಸಕ್ಕೆ ಬಂದಂಥ ಯುವತಿ. ಆದರೆ ಇವತ್ತು ಯಾರೂ ಕೂಡ ಊಹೆ ಮಾಡದ ರೀತಿಯಲ್ಲಿ ಅನಾಥ ಶವವಾಗಿ, ಅದು ಕೂಡ ಪ್ರಪಾತಕ್ಕೆ ಬಿದ್ದು ಆಕೆಯ ದೇಹ ಪತ್ತೆಯಾಗುವಂಥ ಸ್ಥಿತಿ ನಿರ್ಮಾಣವಾಯ್ತಲ್ಲ. ಅದು ಯಾಕೆ ಅನ್ನೋ ಕುತೂಹಲ ಇನ್ನೊಂದು ಕಡೆ ಇದೆ. ಎಲ್ಲೋ ಒಂದು ಕಡೆ ಪ್ರಾಣಿಗಳಿಗೆ ತುತ್ತಾಗಿಬಿಟ್ಲಾ ಅಂತ ಅನ್ನೋ ಒಂದು ರೀತಿಯಾಗಿ. ಯಾಕೆಂದರೆ ಈಗಾಗಲೇ ಮೃತದೇಹ ಪತ್ತೆಯಾಗಿದೆ. ಆದರೆ ಯಾವ ದಾಳಿಗೆ ಆಕೆ ಆ ಪ್ರಪಾತಕ್ಕೆ ಬಿದ್ಲು ಅನ್ನೋ ಒಂದಿಷ್ಟು ಮಾಹಿತಿಗಳು ಗೊತ್ತಾಗಬೇಕಾಗಿದೆ. ಅಥವಾ ಆಕೆ ಏನಾದರೂ ದುಡುಕಿನ ನಿರ್ಧಾರವನ್ನು ತೆಗೆದುಕೊಂಡು ಬಿಟ್ಲಾ ಅಂತ. ಅದಕ್ಕೆ ಅನೇಕ ಕಾರಣಗಳು ಕೂಡ ಇರಬಹುದು ಅನ್ನೋ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಕಂಪ್ಲೀಟ್ ಡೀಟೇಲ್ಸ್ನ ನಾನು ಹೇಳಿಬಿಡ್ತೀನಿ ಏನಾಯಿತು ಅಂತ. ಇದಕ್ಕಿಂತ ಮುಂಚೆ ಕಳೆದ ವಿಡಿಯೋದಲ್ಲೂ ಕೂಡ ನಾನು ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ವಾ, ಇದೇ ಹುಡುಗಿ ಶ್ರೀನಂದ ಅನ್ನೋ ಹುಡುಗಿ 10ನೇ ತರಗತಿ ಪರೀಕ್ಷೆಯನ್ನು ಬರೆದು ಒಂದು ಟೂರ್ ಅಂತ ಬಂದಿದ್ದಂಥ ಹುಡುಗಿ. ಚಿಕ್ಕಮಗಳೂರು ನಿಮಗೆ ಭಾಳಷ್ಟು ಟೂರಿಂಗ್ ಸ್ಪಾಟ್ಗಳು ಸಿಗುತ್ತೆ. ಯಾಕೆಂದರೆ ದತ್ತಪೀಠ ಇದೆ, ಮುಳ್ಳಯ್ಯನಗಿರಿ ಇದೆ, ಮಾಣಿಕ್ಯದಾರ ಫಾಲ್ಸ್ ಇದೆ. ನಾನು ನಿಮಗೆ ಇದಕ್ಕಿಂತ ಮುಂಚೆ ಈ ಒಂದು ಹುಡುಗಿಯ ಫೋಟೋವನ್ನು ತೋರಿಸೋದಕ್ಕಿಂತ ಮುಂಚೆ ಫ್ಯಾಮಿಲಿ ಜೊತೆಗೆ ಬಂದಾಗ ಒಂದು ವಾಟ್ಸಪ್ ವಿಡಿಯೋ ವೈರಲ್ ಆಗಿತ್ತು. ತುಂಬ ಕೂಲಾಗಿದ್ದಂಥ ಹುಡುಗಿ ಜೊತೆಗೆ ಈ ಫ್ರೆಂಡ್ಸ್ ಜೊತೆಗೆ ಅದೇ ಗುಡ್ಡ ಬೆಟ್ಟ ಕಾಡುಗಳಲ್ಲಿ ಓಡಾಡ್ಕೊಂಡಿದ್ದಂಥ ಹುಡುಗಿ. ನಿಮಗೆ ಈ ಮಾಣಿಕ್ಯದಾರ ಫಾಲ್ಸ್ಗೆ ಬರೋದಕ್ಕಿಂತ ಮುಂಚೆ ಒಂದು ಮೊಬೈಲ್ನಲ್ಲಿ ಮಾಡ್ಕೊಂಡಂಥ ವಿಡಿಯೋ ಇದು ಶ್ರೀನಂದ ಅವರ ಗೆಳತಿ. ಇಲ್ಲಿ ಸಿಗ್ತಾ ಇದೆಯಲ್ಲ, ಇದು ಶ್ರೀನಂದ ಜೊತೆಗೆ ಇಬ್ಬರು ಒಂದು ಸಣ್ಣ ಪುಟ್ಟ ಮಾತುಕತೆಯ ರೀಲ್ಸನ್ನು ಮಾಡ್ಕೊಂಡಿದ್ರು. ಸೊ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲೋ ಒಂದು ಕಡೆ ಇದು ಆಕೆಯೇ ತೆಗೆದುಕೊಂಡಂಥ ನಿರ್ಧಾರ ಅಂತ. 1500 ಅಡಿ ಅಂದರೆ ನಿಮಗೆ ಆ ಶೋಲಾ ಅನ್ನೋ ಒಂದು ಪ್ರದೇಶ ಬರುತ್ತೆ, ಅಲ್ಲೇ ಚಿಕ್ಕಮಗಳೂರು. ಅಲ್ಲಿಂದ ಅರಿಶಿನ ಗುಪ್ಪೆ ಅನ್ನೋ ಒಂದು ಪ್ರದೇಶದಿಂದ ಏನು ಹುಡುಕಾಟ ಶುರುವಾಗುತ್ತಲ್ಲ, ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು 5 ಕಿಲೋಮೀಟರ್ ಅಂತರದಲ್ಲಿ ಈಕೆಯ ಮೃತದೇಹ ಪ್ರಪಾತದಲ್ಲಿ ಬಿದ್ದದು. 1500 ಅಡಿ ಆಳದ ಪ್ರಪಾತದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಸೊ ಹಾಗಾಗಿ ನಾನು ಇನ್ನೊಂದಿಷ್ಟು ಫೋಟೋಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾಕೆ ನಾನು ಈ ವಿಷಯದ ಬಗ್ಗೆ ಬಹಳಷ್ಟು ಕಾಳಜಿಯಿಂದ ಮಾತನಾಡ್ತಾ ಇದ್ದೀನಿ ಅಂದರೆ, ಬೇಸಿಗೆ ರಜೆ ಇದೆ, ಎಲ್ಲ ಕುಟುಂಬದವರು ಕೂಡ ಅನೇಕ ಟೂರಿಂಗ್ ಸ್ಪಾಟ್ಗಳಿಗೆ ಹೋಗ್ತಾ ಇರ್ತೀರಿ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ, ಇಲ್ಲದೇ ಇದ್ದರೆ ಈ ರೀತಿಯಾಗಿ ಸಾವನ್ನಪ್ಪಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಬಹುದು ಅಂತ. ನೋಡಿ, ನಿರಂತರವಾದಂಥ ಶೋಧ ಕಾರ್ಯಾಚರಣೆ ನಡೀತಾ ಇತ್ತು. ಥರ್ಮಲ್ ಡ್ರೋನ್ ಕ್ಯಾಮ್ರಾವನ್ನು ಬಳಸಲಾಗಿತ್ತು, SDRF ಇತ್ತು, ಜೊತೆಗೆ ಅಗ್ನಿಶಾಮಕ ದಳವೂ ಕೂಡ ನಿರಂತರವಾಗಿ ಹುಡುಕಾಟವನ್ನು ನಡೆಸಲಾಯಿತು, ಹಗಲು ರಾತ್ರಿ ಅನ್ನೋದೇ. ಎಲ್ಲಿ ಹೇಗಾಯಿತು ಅನ್ನೋ ಮಾಹಿತಿಯನ್ನು ಕೂಡ ನಾನು ನಿಮಗೆ ಇದಕ್ಕಿಂತ ಮುಂಚೆಯೂ ಕೂಡ ಕೊಟ್ಟಿದ್ದೆ. ಅಂದರೆ ಮಂಗಳವಾರ ಮಧ್ಯಾಹ್ನದ ಹೊತ್ತಿಗೆ, ಅಂದರೆ ನಿಮಗೆ ಸೀದಾ ಮಾಣಿಕ್ಯದಾರ ಫಾಲ್ಸ್ನ ನೋಡಲಿಕ್ಕೆ ಅಂತ ಒಂದು 40 ಜನ ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತ ಬಂದಂತಹ ಕುಟುಂಬ ಅದು. ಅಲ್ಲಿ ಮೆಟ್ಟಿಲುಗಳನ್ನು ಇಳಿದು ಫಾಲ್ಸ್ಗಳನ್ನು ನೋಡಬೇಕು. ಸಂಜೆ 5:15 ಸುಮಾರಿಗೆ ನಿಮಗೆ ಆ ಮಾಣಿಕ್ಯದಾರ ಫಾಲ್ಸ್ ವ್ಯೂ ಇದೆಯಲ್ಲ, ಇದು ನೋಡಿ, ಇಲ್ಲಿಂದ ಕೆಳಗೆ 1500 2000 ಅಡಿ ಆಳದ ಪ್ರಪಾತವೂ ಕೂಡ ಇದೆ. ಅಲ್ಲೊಂದು ವ್ಯೂ ಪಾಯಿಂಟ್ ಕೂಡ ಇದೆ. ನೀವು ಮಾಣಿಕ್ಯದಾರ ಫಾಲ್ಸ್ಗೆ ಎಂಟ್ರಿ ಕೊಡಬೇಕಾದ್ರೆ ನೀವು ಆ ಪ್ರಕೃತಿ ಸೌಂದರ್ಯವನ್ನು ಸವಿಬೇಕು ಅಂದರೆ ಈ ಮುಳ್ಳಯ್ಯನಗಿರಿ ನೋಡಿದ್ದೀರಲ್ವ, ಅದೇ ರೀತಿಯಾದಂಥ ವ್ಯೂ ಸಿಗುತ್ತೆ ಇಲ್ಲಿ. ನಿಮಗೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಆದರೆ ಹೆಚ್ಚಿನದಾಗಿ ಸಮಸ್ಯೆ ಏನಾಗ್ತಾ ಇರೋದು ಅಂದರೆ, ಎಲ್ಲೊಂದು ಕಡೆ CCTV ದೃಶ್ಯಗಳೇನಾದರೂ ಇದ್ದಿದ್ದರೆ, ಅಲ್ಲಿ CCTV ಕ್ಯಾಮ್ರಾಗಳು ಇದ್ದಿದ್ದರೆ ಆಕೆನ ಬೇಗ ಪತ್ತೆ ಹಚ್ಬೋದಿತ್ತು. ಎಲ್ಲಿ ಮಿಸ್ ಆದ್ಲು ಅಥವಾ ಯಾವ ಕಾರಣಕ್ಕೆ ಆಕೆನೇ ಆ ಮೇಲಿಂದ ಬಿದ್ಲ, ಅಥವಾ ಯಾರಾದರೂ ದುರ್ದೇಶಪೂರಿತವಾಗಿ ಏನಾದರೂ ತಳ್ಳಿಬಿಟ್ರೆ ಎಲ್ಲದಕ್ಕೂ ಒಂದು ಕ್ಲಾರಿಟಿ ಅಂತೂ ಸಿಗ್ತಾ ಇತ್ತು. ನೋಡಿ, ಮಾಣಿಕ್ಯದಾರ ಫಾಲ್ಸ್ಗೆ ಹೋಗೋ ಮುನ್ನ ಇರ್ತಕ್ಕಂಥ ಒಂದು ವ್ಯೂ ಪಾಯಿಂಟ್, ಇಲ್ಲಿ ನಿಂತ್ಕೊಂಡು ನೀವು ಆ ಫಾಲ್ಸ್ ಆಗಿರ್ಬೋದು, ಆ ಗುಡ್ಡ ಬೆಟ್ಟ ಕಣಿವೆ ಶಿಖರಗಳನ್ನು ಕಣ್ ತುಂಬಿಕೊಳ್ಬಹುದು. ಜೊತೆಗೆ ಆ ಮೆಟ್ಟಿಲುಗಳನ್ನು ಇಳಿಬೇಕಾದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಂಜೆ 5:15 ಸುಮಾರಿಗೆ ಇಡೀ ಕುಟುಂಬ, ಶ್ರೀನಂದ ಕುಟುಂಬ ಇದೇ ಮೆಟ್ಟಿಲುಗಳನ್ನು ಇಳಿದು ಫಾಲ್ಸ್ ಬಳಿ ಹೋಗ್ತಾ ಇದ್ದಿದ್ದು. ಒಂದು 8 ನಿಮಿಷಗಳ ಅಂತರ ಅಂತ ಅನಿಸುತ್ತೆ. ಅವರ ಪೇರೆಂಟ್ಸ್ಗಳು ಹೇಳೋ ರೀತಿಯಾಗಿ ಮೆಟ್ಟಿಲುಗಳನ್ನು ಇಳಿದು ಹೋಗಬೇಕಾದ್ರೆ ಈಕೆ ಇಲ್ಲೇ ನಿಂತ್ಕೊಳ್ತಾಳೆ. ಶ್ರೀನಂದ ಮುಂದೆ ಹೋಗೋದಿಲ್ಲ. ಪೇರೆಂಟ್ಸ್ಗಳೆಲ್ಲರೂ ಒಟ್ಟಿಗೆ ಬರ್ತಾ ಇದ್ದಾರೆ. 2-3 ಜನ ಆದರೆ ಕೇರ್ ಮಾಡ್ಬೋದು. ನಿಮಗೆ ಅಷ್ಟೊಂದು ಜನ ಒಟ್ಟೊಟ್ಟಿಗೆ ಹೋಗ್ತಾ ಇದ್ರೆ ಯಾರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ನೋಡಿ, ನೀವು ಪ್ರವಾಸ ಮಾಡಬೇಕಾದ್ರೆ ಯಾಕೆ ಎಚ್ಚರಿಕೆಯಿಂದ ಇರಬೇಕು ಅಂತ. ಸ್ವಲ್ಪ ಮುಂದೆ ಹೋಗ್ತಾರೆ, ಶ್ರೀನಂದ ಇಲ್ಲೇ ಆಗಿಬಿಡ್ತಾರೆ.
ಎಲ್ಲಿ ಹೋದ್ಲು ಅಂತ ಹೇಳಿ ಅವರು ಹುಡುಕಾಟ ಮಾಡಲಿಕ್ಕೆ ಶುರು ಮಾಡಿ ಕತ್ತಲಾಗಿ ಹೋಗಿಬಿಡುತ್ತೆ. ಅದಾದ ನಂತರ ರಾತ್ರಿ 8 ಗಂಟೆ ಸುಮಾರಿಗೆ ಅವರು ಪೊಲೀಸರ ಬಳಿ ಹೋಗಿರೋದು. ಅಂದರೆ ಎಷ್ಟು ಹುಡುಕಿದ್ರು ಸಿಗದೇ ಇದ್ದಾಗ ಅವರಿಗೂ ಕೂಡ ತೋಚದಂಥ ಪರಿಸ್ಥಿತಿ, ಏನು ಮಾಡೋದು ಏನು ಬಿಡೋದು ಅಂತ. ಇದೇ ಹೇಳ್ತಾ ಇರೋದು ನೋಡಿ. ಈ ಮೆಟ್ಟಿಲುಗಳ ಮೇಲೆ ಹೋಗಬೇಕಾದ್ರೆ CCTV ಒಂದಾದರೂ CCTV ಇದ್ದಿದ್ರೆ ಇಲ್ಲಿ ಆಕೆನ ಸುಲಭವಾಗಿ ಪತ್ತೆ ಹಚ್ಬೋದಿತ್ತು ಅಂತ. 2-3 ದಿನಗಳು ಹಾಗೆ ಹೋಯ್ತಲ್ಲ ಅಂತ ನಾನು ಹೇಳ್ತಾ ಇರೋದಷ್ಟೇ. ನೋಡಿ, ಕೊನೆಯದಾಗಿ ಈ ಜಲಪಾತವನ್ನು ಸವಿಲಿಕ್ಕೆ ಒಂದು ಜಾಗ ಕೂಡ ಮಾಡಿದ್ದಾರೆ. ಅಲ್ಲಿ ನಿಂತ್ಕೊಂಡು ಈ ಮಾಣಿಕ್ಯಧಾರ ಫಾಲ್ಸ್ ಒಂದು ಒಳ್ಳೆ ವ್ಯೂ ಪಾಯಿಂಟ್. ನಾನು ಇದ್ರ ಬಗ್ಗೆ ಮಾತನಾಡ್ತಾ ಇಲ್ಲ, ಬಟ್ ಇಂಥ ಒಂದು ಪ್ರೇಕ್ಷಣೀಯ ಸ್ಥಳಗಳಿಗೆ ಒಂದು ಕಡಿದಾದಂಥ ಜಾಗ, ಸ್ವಲ್ಪ ಮಂಜು ಬಿದ್ದಿತ್ತು ಅಂದರೆ ಯಾರು ಎಲ್ಲಿ ಹೋಗ್ತಾರೆ ಏನು ಒಂಚೂರು ಗೊತ್ತಾಗೋದಿಲ್ಲ. ಬೇಸಿಗೆ ಇರಲಿ ಮಳೆಗಾಲ ಇರಲಿ ಎರಡೂ ಕಾಲದಲ್ಲೂ ಕೂಡ ನಿರಂತರವಾಗಿ ಈ ಫಾಲ್ಸ್ನಲ್ಲಿ ನೀರು ಸುರಿತಾನೇ ಇರುತ್ತೆ. ಹಾಗಾಗಿ ಅದ್ಭುತವಾದಂಥ ತಾಣ ಅಂತ ನಾನು ಹೇಳ್ತಾ ಇರೋದು ಮಾಣಿಕ್ಯಧಾರ ಫಾಲ್ಸ್. ಓಕೆ, ಇದು ಬಿಟ್ಬಿಡೋಣ. ಇದ್ರ ಬಗ್ಗೆ ಒಂದು ವರದಿ ಕೂಡ ಪತ್ರಿಕೆಯಲ್ಲಿ ಬಂದಿತ್ತು. ಯಾಕೆಂದರೆ ಅಲ್ಲಿ ಮೆಟ್ಟಿಲುಗಳಿದ್ದಾವೆ, ವೀಕ್ಷಣಾ ಗೋಪುರ ಇದೆ, ಜೊತೆಗೆ ಅವುಗಳ ಬದಿಲ ಅಂಗಡಿ ಮುಂಗಟ್ಟುಗಳು ಸಹಿತ ಇದ್ದಾವೆ. ಆದರೆ ನಿಮಗೆ ಆ ಮೆಟ್ಟಿಲುಗಳನ್ನ ಇಳಿದು ಹೋದರೆ ಜಲಪಾತ ಸಿಗುತ್ತೆ. ಅಲ್ಲೊಂದು ಸ್ನಾನಘಟ್ಟ ಕೂಡ ನಿರ್ಮಾಣ ಮಾಡಿದ್ದಾರೆ. ಆದರೆ ಇಳಿಲಿಕ್ಕೆ ಸುರಕ್ಷತೆ ಏನೋ ಇದೆ, ಆದರೆ ಚಲನವಲನ ಗಮನಿಸಲಿಕ್ಕೆ ಎಲ್ಲೂ ಕೂಡ ಒಂದು CCTV ಕ್ಯಾಮ್ರಾಗಳು ಇಲ್ಲ ಅಂತ ಪತ್ರಿಕೆಗಳಲ್ಲೂ ಕೂಡ ವರದಿಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಾಗೆ ನಾನೊಂದಿಷ್ಟು ಮಾಹಿತಿಗಳನ್ನು ಹೇಳ್ತಾ ಇರೋದು. ಒಟ್ಟಾರೆಯಾಗಿ ಎಲ್ಲ ಹುಡುಕಾಟವನ್ನು ಮಾಡಲಾಯಿತು. ಅವ್ರ ಪೇರೆಂಟ್ಸ್ಗಳು ಪೊಲೀಸರು ಬಳಿ ಹೋದರು. ಅದಾದಮೇಲೆ ಈಶ್ವರ್ ಖಂಡ್ರೆ ಅವರು ಕೂಡ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಥರ್ಮಲ್ ಡ್ರೋನ್ ಕ್ಯಾಮ್ರಾವನ್ನು ಬಳಸಿ ಹುಡುಕಾಟವನ್ನು ನಡೆಸ್ರಿ ಅಂತ ಹೇಳಿ ಹುಡುಕಾಟ ಶುರುವಾಯಿತು. ನಿಮಗೆ ಥರ್ಮಲ್ ಡ್ರೋನ್ ಕ್ಯಾಮ್ರಾ ಅಂದರೆ ಗೊತ್ತಿದೆ ನಿಮಗೆ, 24x7 ಅಂದರೆ ನಾನು 24 ಗಂಟೆಯೂ ಕೂಡ ರಾತ್ರಿ ಕೂಡ ಮತ್ತು ಹಗಲು ಕೂಡ ನೀವು ಅದನ್ನು ಥರ್ಮಲ್ ಡ್ರೋನ್ ಕ್ಯಾಮ್ರಾವನ್ನು ಬಳಸಿ ಹುಡುಕಾಡ್ಬೋದು. ನಿಮಗೆ ಈ ಚಿಕ್ಕಮಗಳೂರು ಭಾಗ ಇದೆಯಲ್ಲ, ಅಲ್ಲೆಲ್ಲವೂ ಕೂಡ ಕಡಿದಾದಂಥ ಭಾಗ ಎಲ್ಲ ಇದೆಯಲ್ಲ, ಅಲ್ಲೆಲ್ಲವೂ ಕೂಡ ಡ್ರೋನ್ ಹಾರಾಟವನ್ನು ನಡೆಸಲಾಯಿತು. ಒಂದು 60ಕ್ಕೂ ಹೆಚ್ಚು ಸಿಬ್ಬಂದಿಗಳು ನಿರಂತರವಾಗಿ ಹುಡುಕಾಟ ನಡೆಸ್ತಾ ಇದ್ರು. ಆದರೆ ದುರದೃಷ್ಟವಶಾತ್ ಆಕೆಯನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಆಗಲೇ ಇಲ್ಲ. ಶ್ರೀನಂದ ಬದುಕು ಬರ್ತಾರೆ ಅಂತ ನಾವೆಲ್ಲರೂ ಅಂದ್ಕೊಳ್ತಾ ಇದ್ವಿ. ಇದೆಲ್ಲದರ ನಡುವೆ ಒಂದು ಅನುಮಾನಗಳು ಕಾಡ್ತಾ ಇರೋದು, ಇದು ಯಾರಾದರೂ ಕೊಲೆ ಮಾಡಿರ್ಬೋದಾ, ಅಥವಾ ಆಕೆಯೇ ಈ ಥರದ ನಿರ್ಧಾರವನ್ನು ತೆಗೆದುಕೊಂಡಿರ್ಬೋದಾ, ಅಥವಾ ಯಾವುದಾದ್ರೂ ಪ್ರಾಣಿಗಳ ದಾಳಿ ಮಾಡಿರ್ಬೋದಾ ಅಂತ. ಈಗಾಗಲೇ ಹೇಳಿರೋ ಹಾಗೆ ಹುಲಿ, ಚಿರತೆ ಆ ಥರದ ವಿರಳಾತಿ ವಿರಳ ಅಲ್ಲಿ ಕಾಣಿಸಿಗೋದು ಅನ್ನೋ ಚರ್ಚೆಗಳಾಗ್ತದೆ. ಇನ್ನೊಂದು ಕಡೆ ಯಾಕೆ ಆಕೆಯೇ ಈ ಥರದ ದುಡುಕಿನ ನಿರ್ಧಾರ ಮಾಡಿರ್ಬೋದು ಅನ್ನೋದಕ್ಕೆ ಕಾರಣ ಅಂದರೆ ನಾನು ಹೇಳಿದ್ನಲ್ವ, SSLC ಪರೀಕ್ಷೆ ಬರೆದಿದ್ಲಂತೆ. ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಪೇರೆಂಟ್ಸ್ ಅವ್ರು ಕೇಳಿದ್ರು. ಚೆನ್ನಾಗಿ ಬರ್ದಿದ್ದು, ಬರೀ ತಲೆ ಅಲ್ಲಾಡಿಸಿದ್ಲು ಅನ್ನೋ ಮಾಹಿತಿಯನ್ನು ಅವ್ರ ಕುಟುಂಬದವರೇ ಕೊಡ್ತಾರೆ. ಅದಾದ ನಂತರ ಪ್ರಿಪ್ರೇಟ್ರಿಲೂ ಕೇವಲ 60% ಮಾಡಿದಂಥ ಹುಡುಗಿ, ನಿಮಗೆ SSLC ಫಲಿತಾಂಶವೇ ನಿಮ್ಮ ಜೀವನವನ್ನು ನಿರ್ಧಾರ ಮಾಡಿಬಿಡುತ್ತೆ, ನಾವು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಕಾಣುತ್ತೆ, ನನ್ನ ಲೈಫ್ ಇಲ್ಲಿಗೆ ಸೆಟ್ಲ್ ಆಗಿಬಿಡ್ತು ಅನ್ನೋ ರೀತಿಯಾಗಿ ಭ್ರಮೆ ಇದೆಯಲ್ಲ, ಅದರಿಂದ ಹೊರಗೆ ಬರಬೇಕಾಗತ್ತೆ. ನಿಮ್ಮ ಕೌಶಲ, ನಿಮ್ಮ ಟ್ಯಾಲೆಂಟು, ನಿಮ್ಮ ಕ್ರಿಯೇಟಿವಿಟಿ, ಇದರ ನಂತರವೇ ನಿಮ್ಮ ಬದುಕನ್ನು ನೀವು ರೂಪಿಸ್ಕೊಳ್ಳೋದು. ನೀವು ಕೇವಲ ಪರೀಕ್ಷೆ ಆಧಾರದ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ, ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡಲಿಕ್ಕೆ ಹೋಗಬೇಡಿ ಅಂತ ಈಗಿನ ಯುವಕರಿಗೆ, ಯುವತಿಯರಿಗೆ ಎಲ್ಲರಿಗೂ ಕೂಡ ಅದೇ ಸಲಹೆಗಳನ್ನು ಹೇಳೋದು. ಈ ಯುವತಿ ಆ ಕಾರಣಕ್ಕೆ ನಾನು ಪರೀಕ್ಷೆಯಲ್ಲಿ ನಾನು ಸರಿ ಬರೆದಿಲ್ಲ ಅನ್ನೋ ಕಾರಣಕ್ಕೆ ಈ ಥರದ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೋ ಏನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಆ ಅರಿಶಿನ ಗುಪ್ಪೆ ಅನ್ನೋ ಜಾಗ ಇದೆಯಲ್ಲ, ಆ ಗ್ರಾಮದಿಂದ ಹುಡುಕಾಟ ಶುರುವಾಗುತ್ತೆ. ಎಲ್ಲರೂ ಕೂಡ SDRFನವರು ಅವ್ರ ತಂಡ ಎಲ್ಲ 5 ತಂಡಗಳಾಗಿ ರಚನೆ ಮಾಡ್ಕೊಂಡು ಹುಡುಕಾಟ ನಡೆಸ್ತಾರೆ. ಅದಾದ ಮೇಲೆ ಅಲ್ಲೇ ಶೋಲಾ ಅನ್ನೋ ಪ್ರದೇಶದ ಹತ್ತಿರ ಇರ್ತಕ್ಕಂಥ ಪ್ರಪಾತದ ಬಳಿಯಲ್ಲಿ ಈ ಹುಡುಗಿಯ ಶವ ಪತ್ತೆಯಾಗಿದೆ. ಸ್ನೇಹಿತರ ಕುಟುಂಬದವರಂತರೂ ಶೋಕ ಸಾಗರ ಅಂತ ಹೇಳ್ಬೋದು. ಅವ್ರ ಕಣ್ಣೀರನ್ನು ನಾವು ಹೇಗೆ ಅವ್ರಿಗೆ ಸಮಾಧಾನ ಹೇಳೋದು, ಅವ್ರಿಗೆ ಹೇಗೆ ಓಕೆ ನೀವು ಈ ದುಃಖವನ್ನು ತಡೆದುಕೊಳ್ಳಿ ಅಂತ ಹೇಳಲಿಕ್ಕೆ ಸಾಧ್ಯವಾಗುತ್ತೆ ಹೇಳಿ. ಅವ್ರ ಕುಟುಂಬದವ್ರ ನೋವು ಅವ್ರಿಗೆ ಗೊತ್ತಿರುತ್ತೆ. ನಾವು ಹೇಳಿದ ತಕ್ಷಣ ಅದೆಲ್ಲವನ್ನು ಕೂಡ ಶಮನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ದೇವರು, ಆ ಭಗವಂತ ಅವ್ರ ಕುಟುಂಬದವರು ಸ್ವಲ್ಪ ಧೈರ್ಯವನ್ನು ತುಂಬ ಕೆಲಸವನ್ನು ಮಾಡಲಿ. ಏನಾದರೂ ಈ ಥರ ದುಡುಕಿ ನಿರ್ಧಾರವನ್ನು ತೆಗೆದುಕೊಂಡಿದ್ದರೆ ನಿಮಗೂ ಅದೇ ಸಲಹೆ ಕೊಡ್ತೀನಿ. ಆ ಥರದ ಯಾವುದೇ ರೀತಿಯಾದಂಥ ತೀರ್ಮಾನಕ್ಕೆ ಯಾರೂ ಕೂಡ ಮುಂದಾಗಬಾರ್ದು ಅನ್ನೋದಷ್ಟೇ ನನ್ನ ಸಲಹೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.